ಒಂದು ಮಾರ್ಚ್ 20ನೇ ತಾರೀಕಿಗೆ ಇಂಟರ್ನ್ಯಾಷನಲ್ ಸ್ಕ್ಯಾಬರ್ ಡೇ ಇದೆ. ಅದರ ನಂತರ ಮಾರ್ಚ್ 21ನೇ ತಾರೀಕಿಗೆ ನಮ್ಮ ಫಾರೆಸ್ಟ್ ಡೇ ಇದೆ. 22ನೇ ತಾರೀಕಿಗೆ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಇವೆಲ್ಲವೂ ಕೂಡ ನಮ್ಮ ಒಂದು ಜೀವನ, ನಮ್ಮ ಒಂದು ಏನು ಎಕ್ಸಿಸ್ಟೆನ್ಸ್ ಇದೆ, ಆ ಎಕ್ಸಿಸ್ಟೆನ್ಸ್ಗೆ ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಇರುವಂಥದ್ದು. ಅವ್ರು ಹೇಳಿದ್ರು ಗುಬ್ಬಚ್ಚಿ ಡೇ ಇದೆ, ಅದರ ಬಗ್ಗೆ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ. ನಿನ್ನೆ ಕಪ್ಪೆಗಳ ದಿನಾಚರಣೆ ನೀವು ಪತ್ರಿಕೆಯಲ್ಲಿ ಏನು ಓದಿರ್ತೀರಿ ಅಂತಂದ್ರೆ ಅಲ್ಲಿ ಮಳೆ ಆಗಲಿಲ್ಲ, ಅದಕ್ಕೆ ಕಪ್ಪೆಗಳ ಮದುವೆ ಮಾಡ್ತಿದ್ರು ಅನ್ನುವಂಥದ್ದನ್ನು ಓದಿರ್ತೀರಿ. ಕಪ್ಪೆ ದಿನಾಚರಣೆ ಬಗ್ಗೆ ಬಂದಿರುವಂಥದ್ದನ್ನು ನೀವು ಓದೋದಿಲ್ಲ. ಕಪ್ಪೆ ದಿನಾಚರಣೆ ಆಯ್ತು ಅಂತ ಹೇಳಿದ್ರು. ಕಪ್ಪೆಗೂ ಕೂಡ ಪ್ರಾಮುಖ್ಯತೆ ಇದೆ, ಗುಬ್ಬಚ್ಚಿಗೂ ಕೂಡ ಪ್ರಾಮುಖ್ಯತೆ ಇದೆ. ನಿಮ್ಗೆ ವಿಚಿತ್ರ ಅನಿಸ್ಬಹುದು ಗುಬ್ಬಚ್ಚಿ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದ್ರು. ಈಗಿನ ಜನರೇಷನ್ ನಿಮಗೆಲ್ಲ ಗುಬ್ಬಚ್ಚಿ ಅಷ್ಟು ನಿಮಗೆ ನೋಡಲಿಕ್ಕೆ ಸಿಗಲಿಲ್ಲ. ನಾವು ನಿಮ್ಮ ವಯಸ್ಸಿನಲ್ಲಿ ಇರುವಾಗ ಅಥವಾ ನಿಮ್ಗಿಂತ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಈ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಆ ಕಾರ್ಯಕ್ರಮದ ಕಡೆಗೆ ನಮ್ಮ ಗಮನ ಇರ್ತಿರ್ಲಿಲ್ಲ.